ನಾವು ಗ್ಯಾಸ್ ತುಂಬಿಟ್ಟು ಅಬ್ಡಮನ್ ಇನ್ಫ್ಲೇಟ್ ಮಾಡಿರ್ತೀವಿ, ಬಲೂನ್ ತರ ಊದ್ಕೊಂಡಿರುತ್ತೆ ಅಬ್ಡಮನ್. ಸರ್ಕಮೋಷನ್ ಕ್ಯಾನ್ಸರ್ ಇರ್ಬೋದು ಅಥವಾ ಕಂಠದ ಕ್ಯಾನ್ಸರ್, ಸರ್ವಿಕಲ್ ಕ್ಯಾನ್ಸರ್ ಅಂತ ಏನ್ ಹೇಳ್ತೀವಿ, ಅದು ಕೂಡ ರೋಬೋ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಇಲ್ಲಿ ರೋಬೋ ಸರ್ಜರಿ ಮಾಡ್ತಾರಾ ಅಥವಾ ಡಾಕ್ಟರ್ಸ್ ಮಾಡ್ತಾರಾ? ಆ ಪೇಷಂಟ್ ಕಾರ್ಡ್ಗೆ ಕನೆಕ್ಟ್ ಮಾಡ್ಕೊಳ್ತೀವಿ, ಎಲ್ಲದನ್ನು ಒಂದೊಂದು ಪೋರ್ಟಿಗೆ ಒಂದೊಂದು ಆರ್ಮ್ ಅಂತ ಇರುತ್ತೆ, ಅದನ್ನ ಕನೆಕ್ಟ್ ಮಾಡ್ಕೊಳ್ತೀವಿ. ಎಷ್ಟು ಸೇಫ್ ಅಂತ ಇದೆ? See, it's really safe because it's well proven beyond doubt. Because ಏನಂತಂದ್ರೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಬಾಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ರಾಜ್. ವೀಕ್ಷಕರೇ, ಸದ್ಯಕ್ಕಂತೂ ಎಲ್ಲಿ ನೋಡಿದ್ರು ಕೂಡ ರೊಬ್ಯಾಟಿಕ್ ಟ್ರೀಟ್ಮೆಂಟ್ದೇ ಸೌಂಡ್ ಆಗಿಬಿಟ್ಟಿದೆ. ಅಂತಂದರೆ ನಾರ್ಮಲ್ ಆಗಿರುವಂತಹ ಸರ್ಜರಿಗಿಂತ ಈ ರೊಬ್ಯಾಟಿಕ್ನಲ್ಲಿ ಯಾವ ರೀತಿ ವಿಶೇಷತೆಗಳಿದೆ, ನಿಜವಾಗಿಯೂ ಕೂಡ ಇದು ಒಬ್ಬ ರೋಗಿಗೆ ಯಾವ ರೀತಿ ಸಹಾಯ ಮಾಡುತ್ತೆ, ಜೊತೆಗೆ ಏನೆಲ್ಲ ಅಡ್ವಾಂಟೇಜಸ್ ಇದೆ, ಇದರಿಂದ ಏನಾದರೂ ನಾವು ಸಹಾಯ ಪಡ್ಕೊಂಡು ಸರ್ಜರಿ ಮಾಡಿಕೊಂಡ್ರೆ ನೆಕ್ಸ್ಟ್ ನಮಗೆ ಏನೆಲ್ಲ ಉಪಯೋಗಗಳಾಗುತ್ತೆ, ಈ ಒಂದು ಟ್ರೀಟ್ಮೆಂಟ್ ಸದ್ಯದ ಮಟ್ಟಿಗೆ ಯಾಕೆ ಇಷ್ಟೊಂದು ಫೇಮಸ್ ಆಗ್ತಾ ಇದೆ, ಜನಗಳು ಯಾಕೆ ಈ ಒಂದು ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಮಾರು ಹೋಗ್ತಿದ್ದಾರೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನನ್ನ ಜೊತೆಗೆ ಡಾಕ್ಟರ್ ನಿಶಾ ಬುಚಾಡೆ ಮೇಡಮ್ ಇದ್ದಾರೆ. ಸೊ ಸ್ತ್ರೀರೋಗ ತಜ್ಞರು, ಜೊತೆಗೆ ಈಗ ಏನು ರೊಬ್ಯಾಟಿಕ್ ಸರ್ಜರಿ ಇಷ್ಟೊಂದು ಸೌಂಡ್ ಮಾಡ್ತಾ ಇದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ನನ್ನ ಜೊತೆಗೆ ಇವತ್ತು ಮಾತಾಡ್ತಾರೆ. ಅವ್ರನ್ನ ವೆಲ್ಕಮ್ ಮಾಡಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ಮ್ಯಾಮ್ ವೆಲ್ಕಮ್ ಮ್ಯಾಮ್, ಹೇಗಿದ್ದೀರಾ? ನಮಸ್ಕಾರ, ಥ್ಯಾಂಕ್ ಯು. ಮ್ಯಾಮ್, ಈ ರೊಬ್ಯಾಟಿಕ್ ಸರ್ಜರಿನಲ್ಲಿ ಏನಾದರೂ ಅಡ್ವಾಂಟೇಜಸ್ ಇದೆಯಾ ಡಾಕ್ಟರ್ಸ್ಗಾಗಿರ್ಬಹುದು ಅಥವಾ ಪೇಷಂಟ್ಸ್ಗಾಗಿರ್ಬಹುದು? ಹೌದು, ಏನಾಗುತ್ತೆ ಅಂತಂದ್ರೆ ಇವಾಗ ಕಟ್ ಮಾಡಿ ಓಪನ್ ಮಾಡಿ ಸರ್ಜರಿ ಮಾಡೋದ್ಕಿಂತ ಸಣ್ಣ ಹೋಲಲ್ಲೇ ಸರ್ಜರಿ ಮಾಡೋದ್ರಿಂದ ಪೇಷಂಟ್ಗೆ ಪೇನ್ ಕಡಿಮೆ ಇರುತ್ತೆ. ಅಂಡ್ ಸರ್ಜರಿ ಇವಾಗ ಡಾಕ್ಟರ್ಸಿಗೆ ಹೇಳ್ಬೇಕಂತಂದ್ರೆ ನಮಗೆ ಕಂಪ್ಲೀಟ್ 3D ವ್ಯೂ ಸಿಗುತ್ತೆ ಒಳಗಡೆ. ಸೊ 3D ವ್ಯೂ ಸಿಗೋದು ಮತ್ತೆ ಎಲ್ಲ ಝೂಮ್ ಆಗಿರುತ್ತೆ ಪಿಕ್ಚರ್ಸ್ ಎಲ್ಲ. ಸೊ ಒಂದೊಂದು ಪದ್ರ ಕೂಡ ನಾವು ಚೆನ್ನಾಗಿ ಡಿಸೆಕ್ಟ್ ಮಾಡಿ ನೀಟಾಗಿ ಬ್ಲೀಡಿಂಗ್ ಕಡಿಮೆ ಆಗೋ ತರ ನೋಡ್ಕೊಂಡು, ಅಂಡ್ ಕಂಪ್ಲೀಟ್ ಇವಾಗ ಕ್ಯಾನ್ಸರ್ ಸರ್ಜರಿ ಅಂತ ಅನ್ಕೊಳ್ಳಿ, ಅದಕ್ಕೆ ಮಾರ್ಜಿನ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟು, ಯಾಕಂದ್ರೆ ವಿಷನ್ ಅಷ್ಟು ಚೆನ್ನಾಗಿರುತ್ತೆ, ನಮಗೆ ಅಷ್ಟು ಕ್ಲಾರಿಟಿಯಿಂದ ನಾವು ಸರ್ಜರಿ ಮಾಡ್ಬೋದು. ಅಂಡ್ ಪೇಷಂಟ್ ವೈಸ್ ಏನು ಅಡ್ವಾಂಟೇಜಸ್ ಅಂತ ಹೇಳಿದ್ರೆ, ಪೇಷಂಟಿಗೆ ಪೇನ್ ತುಂಬಾ ಕಡಿಮೆ ಇರುತ್ತೆ ಕಂಪೇರ್ ಟು ಓಪನ್ ಸರ್ಜರಿ. ಅಂಡ್ ಯೂಶಲಿ ಇವಾಗ ಓಪನ್ ಸರ್ಜರಿದಲ್ಲೆಲ್ಲ ಏನಿಲ್ಲ ಅಂದ್ರೂ 3 to 5 days ಪೇಷಂಟ್ ಹಾಸ್ಪಿಟಲ್ ಸ್ಟೇ ಮಾಡ್ಬೇಕಾಗ್ತಾ ಇತ್ತು. ಇವಾಗ ಏನಾಗಿದೆ ಅಂತಂದ್ರೆ ರೋಬೋಟ್ ಬಂದಿರೋದ್ರಿಂದ ಪೇಷಂಟ್ 24 ಗಂಟೆದಲ್ಲೇನೆ ಡಿಸ್ಚಾರ್ಜ್ ಆಗೋಗ್ತಾರೆ. ಈವನ್ ಕ್ಯಾನ್ಸರ್ ಸರ್ಜರೀಸ್ ಕೂಡ 1 to 2 days ಅಷ್ಟೇ ಸ್ಟೇ, ಅಂಡ್ ಹಾರ್ಡ್ಲಿ ಎನಿ ಪೇನ್, ಬಿಕಾಸ್ ಸಣ್ಣ ಹೋಲಲ್ಲಿ ಸರ್ಜರಿ ಮಾಡೋದ್ರಿಂದ ಪೇಷಂಟಿಗೆ ಏನೂ ಪೇನ್ ಆಗೋದಿಲ್ಲ ಜಾಸ್ತಿ. ಅಂಡ್ ಅದರಿಂದ ಇವಾಗ ಓಪನ್ ಸರ್ಜರಿಯಿಂದ ಮುಂದೆ ಹರ್ನಿಯಾ ಆಗ್ಬೋದು ಅಥವಾ ಇನ್ಫೆಕ್ಷನ್ ಆಗ್ಬೋದು, ಅಂಡ್ ಫ್ಯಾಟ್ ಎಲ್ಲ ಕಟ್ ಮಾಡಿರ್ತೀವಿ. ಸೊ ಹಾಗಾಗಿ ಮತ್ತೆ ಎಲ್ಲ ಜೋಡಣೆ ಆದ್ಮೇಲೆ ಮತ್ತೆ ಹರ್ನಿಯಾ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಬಟ್ ರೋಬೋಟಿಕ್ ಸರ್ಜರಿ ಇದರಲ್ಲಿ ಅದೊಂದು ಅಡ್ವಾಂಟೇಜ್, ಬಿಕಾಸ್ ಮುಂದೆ ಹರ್ನಿಯಾ ಬರೋ ಚಾನ್ಸಸ್ ಕಡಿಮೆ, ಅಂಡ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಡಿಮೆ, ಪೇನ್ ಕೂಡ ಕಡಿಮೆ, ಅಂಡ್ ಮಾರ್ಜಿನ್ಸ್ ಕೂಡ ತುಂಬಾ ನೀಟಾಗಿ ಬರುತ್ತೆ ಸರ್ಜರಿ. ಸೊ ದೋಸ್ ಆರ್ ದ ಅಡ್ವಾಂಟೇಜಸ್. ಮ್ಯಾಮ್, ನಿಮ್ಮ ಫೀಲ್ಡ್ನಲ್ಲಿ ಯಾವ್ಯಾವುದಕ್ಕೆ ಈ ಸರ್ಜರಿನ ಪ್ರಿಫರ್ ಮಾಡ್ತೀರಾ? ಹೌದು, ಯಾವ್ದಾವ್ದಕ್ಕೆ ಮಾಡ್ಬೋದು ಅಂತ ಹೇಳಿದ್ರೆ, ಇವಾಗ ಫೈಬ್ರಾಯ್ಡ್ ಯೂಟ್ರಸ್ ಅಂತ ನೀವು ಕೇಳಿರ್ಬೋದು, ಗರ್ಭಕೋಶದಲ್ಲಿ ಗಡ್ಡೆಗಳು ಏನಾಗುತ್ತಲ್ಲ ಅದನ್ನ ಕೂಡ ರೋಬೋಟಿಕ್ ಸರ್ಜರಿ ತುಂಬಾ ಚೆನ್ನಾಗಿ ತೆಗಿಬಹುದು. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಫೈಬ್ರಾಯ್ಡ್ ಇಂದ ಕೆಲವರು ಕನ್ಸೀವ್ ಆಗ್ತಾ ಇಲ್ಲ ಅಥವಾ ಅನ್ಯೂಶುವಲ್ ಲೊಕೇಶನ್ ಅಲ್ಲಿ ಫೈಬ್ರಾಯ್ಡ್ ಕೂತಿದೆ, ಅದೆಲ್ಲ ನಮಗೆ ರೋಬೋದಲ್ಲಿ ಅಡ್ವಾಂಟೇಜ್. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ನಾವು ಯಾವ ರೀಜನ್ ಬೇಕು, ಯಾವ ಸ್ಪೇಸ್ ಬೇಕು, ಕಂಫರ್ಟಬಲ್ ಆಗಿ ಹೋಗ್ಬೋದು. ಓಪನ್ ಸರ್ಜರಿಲಿ ಏನಾಗುತ್ತೆ, ಎಲ್ಲ ಸೆಪರೇಟ್ ಮಾಡಿ ನಾವು ನಮಗೆ ಅಷ್ಟು ಸ್ಪೇಸ್ ಸಿಗೋದಿಲ್ಲ ಸರ್ಜರಿ ಮಾಡ್ಲಿಕ್ಕೆ. ಬಟ್ ರೋಬೋದಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಗ್ಯಾಸ್ ತುಂಬಿಟ್ಟು ಅಬ್ಡಮನ್ ಇನ್ಫ್ಲೇಟ್ ಮಾಡಿರ್ತೀವಿ, ಬಲೂನ್ ತರ ಊದ್ಕೊಂಡಿರುತ್ತೆ ಅಬ್ಡಮನ್. ಸೊ ಹಾಗಾಗಿ ನಮಗೆ ತುಂಬಾ ಚೆನ್ನಾಗಿ ಕ್ಲಾರಿಟಿಯಿಂದ ಎಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ, ಅಂಡ್ ಯಾವ ಸ್ಪೇಸ್ ಬೇಕು ಅಲ್ಲಿ ನೆಗೋಷಿಯೇಟ್ ಮಾಡಿ ಅಲ್ಲಿ ಹೋಗಿ ನಾವು ಸರ್ಜರಿ ಮಾಡ್ಬೋದು. ಸೊ ಹಾಗಾಗಿ ಫೈಬ್ರಾಯ್ಡ್ಸ್ಗೆಲ್ಲ ಯೂಸ್ ಆಗುತ್ತೆ. ಅಂಡ್ ಎಂಡೋಮೆಟ್ರಿಯೋಸಿಸ್ ಅಂತ ಏನಂದ್ರೆ, ನೀವು ಕೇಳಿರ್ಬೋದು, ಪೀರಿಯಡ್ಸ್ ಬಂದಾಗ ತುಂಬಾ ಪೇನ್ ಆಗುತ್ತೆ, ಅಂಡಾಶಯದಲ್ಲಿ ಸಿಸ್ಟ್ಗಳು ಇರುತ್ತಲ್ಲ, ಅದೊಂಥರ ಅಂಟ್ತರ ಎಲ್ಲ ಸ್ಟ್ರಕ್ಚರ್ಸ್ ನ ಅಂಟಿಸ್ಕೊಂಡ್ಬಿಡುತ್ತೆ. ಸೊ ಅದನ್ನೆಲ್ಲ ಸೆಪರೇಟ್ ಮಾಡೋಕೆ ರೋಬೋ ತುಂಬಾ ಚೆನ್ನಾಗಿ ಎಲ್ಲ ಪಕ್ಕದಲ್ಲಿ ಏನ್ ಸ್ಟ್ರಕ್ಚರ್ಸ್ ಇದೆ, ಏನ್ ಅಂಟ್ಕೊಂಡಿದೆ ಅನ್ನೋದು ಕ್ಲಾರಿಟಿಯಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೆಲ್ಲ ಪ್ರಿಫರ್ ಮಾಡ್ತೀವಿ. ಅಂಡ್ ಕ್ಯಾನ್ಸರ್ ಸರ್ಜರೀಸ್, ಗರ್ಭಕೋಶ ಕ್ಯಾನ್ಸರ್ ಇರ್ಬೋದು ಅಥವಾ ಕಂಠದ ಕ್ಯಾನ್ಸರ್, ಸರ್ವಿಕಲ್ ಕ್ಯಾನ್ಸರ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಕೂಡ ರೋಬೋ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ, ಬೇಗ ರಿಕವರ್ ಆಗಿ ಹೋಗ್ತಾರೆ ಪೇಷಂಟ್. ಅಂಡ್ ಈ ಕ್ಯಾನ್ಸರ್ ಸರ್ಜರೀಸ್ ಅಲ್ಲಿ ನಾವು ಲಿಂಫ್ ನೋಡ್ಸ್ ಎಲ್ಲ ತೆಗಿತೀವಲ್ಲ, ಸೊ ಅದೆಲ್ಲ ಯೂಶಲಿ ಅಂಡ್ ಆಲ್ಸೋ ದ ಮಾರ್ಜಿನ್ಸ್ ಅದೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಕಂಪೇರ್ ಟು ಓಪನ್ ಸರ್ಜರಿ. ಸೊ ಹಾಗಾಗಿ ಇವಾಗ ಓಪನ್ಗೆನ ರೋಬೋನೇ ಪ್ರಿಫರ್ ಮಾಡ್ತಾ ಇದೀವಿ ಈ ತರ ಸರ್ಜರೀಸ್ಗೆಲ್ಲ. ಮ್ಯಾಮ್, ಯೂಶಲಿ ನಮ್ಮೆಲ್ರಿಗೂ ಒಂದು ಥಾಟ್ ಇದೆ, ಸರ್ಜರಿ ಅಂತಂದ್ರೇ ಭಯ ಆಗುತ್ತೆ, ಅದು ರೊಬ್ಯಾಟಿಕ್ ಸರ್ಜರಿ ಅಂದರೆ ರೋಬೋನೇ ಏನಾದರೂ ಸರ್ಜರಿ ಮಾಡ್ತಾರಾ ಅಂತ. ಈ ಒಂದು ಥಾಟ್ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟು. ಸೊ ಇಲ್ಲಿ ರೋಬೋ ಸರ್ಜರಿ ಮಾಡ್ತಾರಾ ಅಥವಾ ಡಾಕ್ಟರ್ಸ್ ಮಾಡ್ತಾರಾ? ಸೊ ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಿ.
ಓಕೆ, ರೋಬೋ ಅಂತಂತಂದ್ರೆ 3 ಪಾರ್ಟ್ ಇರುತ್ತೆ. ಒಂದು ಕನ್ಸೋಲ್ ಅಂತ ಹೇಳ್ತೀವಿ, ಅಲ್ಲಿ ನಾವು ಕುತ್ಕೊಂಡು ಸರ್ಜರಿ ಮಾಡೋದು. ಓಕೆ, ಅಂಡ್ ಇನ್ನೊಂದು ಸರ್ಜರಿ ಪೇಷಂಟ್ಗೆ ಯಾವ್ದು ಡಾಕ್ ಮಾಡಿರ್ತೀವಿ, ಅಂದ್ರೆ ಯಾವ್ದು ಪೇಷಂಟ್ಗೆ ಕನೆಕ್ಟ್ ಮಾಡಿರ್ತೀವಲ್ಲ ರೋಬೋನ, ಸೊ ಅದನ್ನ ಪೇಷಂಟ್ ಕಾರ್ಟ್ ಅಂತ ಹೇಳ್ತೀವಿ. ಅಂಡ್ ಇನ್ನೊಂದು ಏನ್ ಸರ್ಜರಿ ಮಾಡ್ತಾ ಇದೀವಿ ಅದು, ಅಂಡ್ ಇದು ಸರ್ಜರಿ ಮೇನ್ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲಿ ಕನೆಕ್ಟ್ ಆಗಿರುತ್ತಲ್ಲ ಅದನ್ನ ವಿಷನ್ ಕಾರ್ಟ್ ಅಂತ ಹೇಳ್ತೀವಿ. ಸೊ ಈ 3 ಪಾರ್ಟ್ ಇರುತ್ತೆ. ಇವಾಗ ಫಸ್ಟ್ ಏನಂದ್ರೆ ಪೇಷಂಟ್ಗೆ ಅನಸ್ತೀಶಾ ಕೊಟ್ಮೇಲೆ ಅದು ಪೇಷಂಟ್ ಕಾರ್ಟ್ ಏನಿದೆ ಅದನ್ನ ತಗೊಂಡ್ ಬಂದು ನಾವು ಇವಾಗ ಲ್ಯಾಪ್ರೋಸ್ಕೋಪಿಗೆ ಹೇಗೆ ಸ್ಮಾಲ್ ಹೋಲ್ ಮಾಡಿ ಪೋರ್ಟ್ಸ್ ಹಾಕಿರ್ತೀವಲ್ಲ, ಅದೇ ತರ ರೋಬೋಟಿಕ್ ಪೋರ್ಟ್ಸ್ ಅಂತ ಇರುತ್ತೆ. ಆ ಪೋರ್ಟ್ಸ್ ನ ನಾವು ಕನೆಕ್ಟ್ ಮಾಡ್ತೀವಿ, ಹಾಕ್ತೀವಿ ಪೇಷಂಟ್ಗೆ. ಅದಾದ್ಮೇಲೆ ಅದೇ ರೋಬೋನ ಹತ್ರ ತಗೊಂಡ್ ಬಂದ್ಬಿಟ್ಟು ಆ ಪೇಷಂಟ್ ಕಾರ್ಡ್ಗೆ ಅದು ಕನೆಕ್ಟ್ ಮಾಡ್ಕೊಳ್ತೀವಿ. ಎಲ್ಲದನ್ನು ಒಂದೊಂದು ಪೋರ್ಟಿಗೆ ಒಂದೊಂದು ಆರ್ಮ್ ಅಂತ ಇರುತ್ತೆ, ಅದನ್ನ ಕನೆಕ್ಟ್ ಮಾಡ್ಕೊತೀವಿ. ಕನೆಕ್ಟ್ ಆದ್ಮೇಲೆ ವಿಷನ್ ಕಾರ್ಡ್ ಅಲ್ಲಿ ನೋಡ್ತಾ ಆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಸ್ಲೋಲಿ ಒಳಗಡೆ ಪಾಸ್ ಮಾಡ್ತೀವಿ. ಇನ್ಸ್ಟ್ರೂಮೆಂಟ್ ಪಾಸ್ ಮಾಡಿ ಎಲ್ಲ ಫಿಕ್ಸ್ ಆದ್ಮೇಲೆ ನಾನು ಹೋಗಿ ಆಮೇಲೆ ಕನ್ಸೋಲ್ ಅಲ್ಲಿ ಕುತ್ಕೊತೀನಿ. ಕನ್ಸೋಲ್ ಅಲ್ಲಿ ಕುತ್ಕೊಂಡು ನಾನು ಕಂಟ್ರೋಲ್ ತಗೊಳ್ತೀನಿ ರೋಬೋದ್. ಇವಾಗ ಕಂಟ್ರೋಲ್ ತಗೊಂಡು ನಾನು ಆಪರೇಟ್ ಮಾಡೋದು ಶುರು ಮಾಡ್ತೀನಿ. ಅಲ್ಲಿ ನನಗೆ ಅಲ್ಲಿ ವಿಷನ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಅದು ಕಣ್ಣನ್ನ ನಾವು ಇಲ್ಲಿ ನೋಡಿದ್ರೆ ಅದು ಕಂಪ್ಲೀಟ್ 3D ಪಿಕ್ಚರ್ ಸಿಗುತ್ತೆ ನಮಗೆ, ಅಂಡ್ ಎಲ್ಲ ಝೂಮ್ ಆಗಿರುತ್ತೆ. ಸೊ ಹಾಗಾಗಿ ಅದರಲ್ಲಿ ನನ್ನ ಫಿಂಗರ್ಸ್ ಕೆಳಗಡೆ ಕನೆಕ್ಟ್ ಮಾಡ್ಕೊಂಡು ಅಂಡ್ ಐ ಸ್ಟಾರ್ಟ್ ಆಪರೇಟಿಂಗ್. ಸೊ ಲಿಟ್ರಲಿ ನಾನು ಐ ವಿಲ್ ಬಿ ಇನ್ ದ ಪೇಷಂಟ್ಸ್ ಅಬ್ಡಮನ್ ವೆನ್ ಐ ಆಮ್ ಆಪರೇಟಿಂಗ್. ಸೊ ಅಷ್ಟು ಚೆನ್ನಾಗಿ ನೀಟಾಗಿ ಎಲ್ಲ ಕ್ಲಾರಿಟಿ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ದಟ್ ಈಸ್ ದ ಅಡ್ವಾಂಟೇಜ್. ಸೊ ನಾನು ಏನ್ ಮೂಮೆಂಟ್ಸ್ ಏನ್ ಮಾಡ್ತೀನಿ ನಾನು ಕನ್ಸೋಲ್ ಅಲ್ಲಿ ಕುತ್ಕೊಂಡು, ಅದೇ ಮೂಮೆಂಟ್ಸ್ ಇದು ಪೇಷಂಟ್ ಕಾರ್ಟ್ ಅಲ್ಲಿ ಮಿಮಿಕ್ ಆಗುತ್ತೆ. ಸೊ ನಾನು ಈಗ ಮೂವ್ ಮಾಡಿದ್ರೆ ಈ ತರ ಮೂವ್ ಆಗುತ್ತೆ. ಸೊ ಎಕ್ಸಾಕ್ಟ್ಲಿ ಸೇಮ್ ಮೂಮೆಂಟ್ಸ್ will be mimicked on the patient card. So ಹಾಗಾಗಿ ಕಂಪ್ಲೀಟ್ ಸರ್ಜರಿ ನನ್ನ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅಂಡ್ ಇನ್ ಫ್ಯಾಕ್ಟ್ ಕಂಪೇರ್ ಟು ಲ್ಯಾಪ್ರೋಸ್ಕೋಪಿ ದ ಅಡ್ವಾಂಟೇಜ್ ಇಸ್ ಇವಾಗ ಕ್ಯಾಮ್ರಾ ಅಸಿಸ್ಟೆಂಟ್ ಒಬ್ರು ಇರ್ತಾರೆ, ಇಲ್ಲಿ ಅಸಿಸ್ಟೆಂಟ್ ಕೂಡ ಬೇಕಾಗಲ್ಲ. ಯಾಕಂದ್ರೆ ಕ್ಯಾಮ್ರಾ ಕೂಡ ನಮ್ ಕಂಟ್ರೋಲ್ ಇರುತ್ತೆ. ನಾನು ಏನ್ ನೋಡ್ಬೇಕು, ಎಲ್ಲಿ ಹೋಗ್ಬೇಕು, ಯಾವ ಸ್ಟ್ರಕ್ಚರ್ ನ ಡಿಸೈಡ್ ಮಾಡ್ಬೇಕು, ಐ ಕ್ಯಾನ್ ಓನ್ಲಿ ಡಿಸೈಡ್, ಐ ಕ್ಯಾನ್ ಓನ್ಲಿ ಫೋಕಸ್ ಅಂಡ್ ಐ ಕ್ಯಾನ್ ಓನ್ಲಿ ಆಪರೇಟ್. ಸೊ ದಟ್ ಈಸ್ ದ ಅಡ್ವಾಂಟೇಜ್. ಮ್ಯಾಮ್, ಎಷ್ಟು ಸೇಫ್ ಅಂತ ಇದು? This is really safe because it's well proven beyond doubt. Because ಏನಂತಂತಂದ್ರೆ ಯಾವುದು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸರ್ಜರಿ ಮಾಡ್ಬೇಕಾದ್ರೆ ಕೈ ನಡುಕ್ತು ಅಂತ ಅನ್ಕೊಳ್ಳಿ. ಸೊ ಅವಾಗ ಅದು ಕೂಡ ಫಿಲ್ಟರ್ ಆಗ್ಬಿಡುತ್ತೆ. ಅಂಡ್ ಇವಾಗ ಏನಾದ್ರು ಶಟ್ ಡೌನ್ ಆಯ್ತು ಪವರ್ ಅಂತಂದ್ರೆ ಅಲ್ಲೇ ಸೀಲ್ ಆಗ್ಬಿಡುತ್ತೆ, ಇಮಿಡಿಯೇಟ್ಲಿ ಎಲ್ಲ ಫ್ರೀಸ್ ಆಗ್ಬಿಡುತ್ತೆ. ಸೊ ಅದೇನು ಎಕ್ಸ್ಟ್ರಾ ಮೂವ್ಮೆಂಟ್ಸ್ ಆಗಿ ಜರ್ಕಿ ಮೂವ್ಮೆಂಟ್ಸ್ ಆಯ್ತು ಅದು ಇದು ಆ ಥರ ಏನೂ ಇರಲ್ಲ. ಸೊ ಕಂಪ್ಲೀಟ್ ನಮ್ಮ ಕಂಟ್ರೋಲ್ ಅಲ್ಲೇ ಇರುತ್ತೆ. ಆ ಸೇಫ್ಟಿ ನೋಡ್ಕೊಂಡು ಇಷ್ಟು ವರ್ಷ ಎಲ್ಲ ಸ್ಟಡಿ ಮಾಡಿ ಆಮೇಲೆ ಸೇಫ್ ಅಂತ ಪ್ರೂವ್ ಆದ್ಮೇಲೆ ವಿ ಹವ್ ಸ್ಟಾರ್ಟೆಡ್ ಡೂಯಿಂಗ್. ಸೊ ಇಟ್ಸ್ ಕಂಪ್ಲೀಟ್ಲಿ ಸೇಫ್, ನಥಿಂಗ್ ಟು ವರಿ ಅಬೌಟ್. ಎಲ್ಲ ನಮ್ಮ ಕಂಟ್ರೋಲ್ ಅಲ್ಲಿ ಇರೋದ್ರಿಂದ ಏನು ಭಯ ಪಡೋ ನೆಸೆಸಿಟಿ ಇಲ್ಲ. ಅಂಡ್ ಪೇಷಂಟಿಗೂ ತುಂಬಾ ಅಡ್ವಾಂಟೇಜಸ್ ಇರೋದ್ರಿಂದ ಇವಾಗ ಬರ್ತಾ ಬರ್ತಾ ಅಡ್ವಾನ್ಸಸ್ ಆದಂಗೆ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಕಲ್ತ್ಕೊಂಡು ನಾವು ಅದನ್ನ ಮಾಡ್ಬೇಕಾಗತ್ತೆ. ಮ್ಯಾಮ್, ಇಲ್ಲಿ ಜನಗಳು ಈ ಸರ್ಜರಿ ಮಾಡ್ಕೋಬೇಕು ಅಂತಂದಾಗ್ಲೇ ನಮಗೆ ಲೈಕ್ ಭಯ ಆಗುತ್ತೆ. ಇದರಿಂದ ನಮಗೇನು ಅಡ್ವಾಂಟೇಜಸ್ಸು, ನಮಗೇನು ಲಾಭಗಳು ಸಿಗುತ್ತೆ, ಜೊತೆಗೆ ರಕ್ತಸ್ರಾವ ಎಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಸೊ ಈ ರೀತಿ ಚಾಲೆಂಜಸ್ ಎಲ್ಲ ಬಂದಾಗ ಅವ್ರಿಗೆ ಯಾವ ರೀತಿ ಒಪ್ಪಿಸ್ತೀರಾ? ಮತ್ತು ಈ ಥರ ರಕ್ತಸ್ರಾವ ಎಲ್ಲ ಆಗುತ್ತಾ ಇದರಲ್ಲೂ ಕೂಡ? ಕಂಪೇರ್ ಟು ಓಪನ್ ಸರ್ಜರಿ, ಆಸ್ ಸಚ್ ರೋಬೋಟಿಕ್ ಸರ್ಜರಿನ ಹೇಳ್ದಂಗೆ ಎಲ್ಲ ಝೂಮ್ ಆಗಿರುತ್ತೆ, ಎಲ್ಲ 3D ವ್ಯೂ ಸಿಗೋದ್ರಿಂದ ಒಂದೊಂದು ಪದ್ರ ಕೂಡ ಡಿಸೆಕ್ಟ್ ಮಾಡೋದ್ರಿಂದ ಬ್ಲೀಡಿಂಗ್ ತುಂಬಾನೇ ಕಡಿಮೆ ಇರುತ್ತೆ. ತುಂಬಾನೇ ಅಂದ್ರೆ ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಅಂಡ್ ಇನ್ನೊಂದು ಏನಂತಂದ್ರೆ ಸರ್ಜರಿ ಕೂಡ ಬೇಗ ಆಗುತ್ತೆ, ಬಿಕಾಸ್ ಎಲ್ಲ ನಮ್ಮ ಕಂಟ್ರೋಲ್ ಅಲ್ಲಿ ಇರೋದ್ರಿಂದ. ಅಂಡ್ ಅದ್ರ ಕಾರ್ಟ್ರಿ ಸಿಸ್ಟಮ್ ಆಗಲಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬೇಗ ಸರ್ಜರಿ ಆಗೋಗುತ್ತೆ. ಅಂಡ್ ನಾನು ಹೇಳ್ದಂಗೆ ಇವಾಗ ಸ್ಕಿನ್ ಲೆವೆಲ್ ಹೀಗೆ ಇಟ್ಕೊಳ್ಳಿ, ಇವಾಗ ಇನ್ಸ್ಟ್ರೂಮೆಂಟ್ಸ್ ಹೀಗಿರುತ್ತೆ. ಸೊ ಮೂವ್ಮೆಂಟ್ಸ್ ಈ ತರ ಆಗುತ್ತೆ. ಸೊ ಸ್ಕಿನ್ ಮತ್ತೆ ಮಸಲ್ ಲೆವೆಲ್, ಇವಾಗ ಲ್ಯಾಪ್ರೋಸ್ಕೋಪಿ ಅಂದ್ರೆ ತೆಗೆದು ಹಾಕೋದು ಮಾಡ್ತಾ ಇರ್ತೀವಿ ಇನ್ಸ್ಟ್ರೂಮೆಂಟ್ಸ್. ಬಟ್ ಇದು ರೋಬೋದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಸ್ಕಿನ್ ಲೆವೆಲ್ ಅಲ್ಲಿ ಈ ತರ ಮೂವ್ಮೆಂಟ್ಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಪೇಷಂಟ್ಗೆ ಅಟ್ ದ ಲೆವೆಲ್ ಆಫ್ ದ ಸ್ಕಿನ್ ಆರ್ ದ ಮಸಲ್ ಟೆನ್ಷನ್ ಇರೋದಿಲ್ಲ. ಸೊ ಹಾಗಾಗಿ ಪೇಷಂಟ್ಗೆ ರಿಕವರಿ ವೈಸ್ ಸರ್ಜರಿ ಆದ್ಮೇಲೆ ಹಾರ್ಡ್ಲಿ ಎನಿ ಪೇನ್, ತುಂಬಾ ಕಡಿಮೆ ಇರುತ್ತೆ ಪೇನ್. ಅಂಡ್ ಅಟ್ ದ ಸೇಮ್ ಟೈಮ್ ಪೇನ್ ಇಲ್ಲದೆ ಇರೋದ್ರಿಂದ ಅವರು ನೆಕ್ಸ್ಟ್ 6 hours ಪೇಷಂಟ್ಗೆ ಓಡಾಡಿಸ್ಬಿಡ್ತೀವಿ. ಅಂಡ್ ಓರಲಿ ಕೂಡ ನೀರೆಲ್ಲ ಕೊಟ್ಬಿಟ್ಟು ಗಂಜಿ ಎಲ್ಲ ಶುರು ಮಾಡ್ಬಿಡ್ತೀವಿ ಅವತ್ತಿನ ದಿನನೇ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟೊತ್ತಿಗೆ ಅವರು ಆಲ್ರೆಡಿ ಎಲ್ಲ ನಾವೇ ಡಿಸ್ಚಾರ್ಜ್ ಆಗ್ಬೇಕು ಅಂತ ಅವರೇ ಡಿಸೈಡ್ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ರಿಕವರಿ ತುಂಬಾ ಕ್ವಿಕ್ ಆಗಿರೋದ್ರಿಂದ ಏನು ಭಯ ಪಡೋ ನೆಸೆಸಿಟಿ ಇಲ್ಲ. ಸೊ ಕಂಫರ್ಟಬಲ್ ಆಗಿ ಬಂದು ಈವನ್ ಕ್ಯಾನ್ಸರ್ ಸರ್ಜರೀಸ್ ಬೆಳಿಗ್ಗೆ ಅಡ್ಮಿಟ್ ಮಾಡ್ತೀವಿ, 6 ಗಂಟೆ ಅಷ್ಟೊತ್ತಿಗೆ 8 ಗಂಟೆ ಸರ್ಜರಿ ಮಾಡ್ತೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 8 o'clock ಬೇಡ ಅಂದ್ರೆ ಅವರೇ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟು ಬೇಗ ರಿಕವರಿ. ಅಂಡ್ ಇನ್ಫ್ಯಾಕ್ಟ್ ಒಂದು 3 days ಅಷ್ಟೇ ಮನೆ ಸಮೇತ ಇದು ಮಾಡ್ಕೊಳ್ಳಿ ಅಂತ. ಅದಾದ್ಮೇಲೆ ವಾಕಿಂಗ್ ಎಲ್ಲ ಶುರು ಮಾಡಿ ನಾರ್ಮಲ್ they'll get back to routine very soon. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.